ಹಾಯ್ ಫ್ರೆಂಡ್ಸ್, ಇವತ್ತೆಲ್ಲಿ ಬಂದಿದ್ದೀವಿ ಅಂದರೆ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಪ್ಯೂರ್ ವೆಜ್ ರೆಸಾರ್ಟ್ ಇದು. ಹೆಸರು ಬಂದು ಗುಬ್ಬಿ ಗೂಡು ಅಂತ. ನೋಡಿ, ಈ ಥರ ಎಂಟ್ರೆನ್ಸ್ ಇದೆ. ಇದು ತುಮಕೂರು ಹೈವೇಯಿಂದ ನೆಲಮಂಗಲ ಆಪೋಸಿಟ್, ಅದೇ ತುಮಕೂರು ಹೈವೇ ಬರುತ್ತಲ್ಲ ಅಲ್ಲಿದೆ. ವೆರಿ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಪ್ರಶಾಂತವಾಗಿದೆ ನೋಡಿ ವಾತಾವರಣ. ಸೊ ಈ ರೋಡ್ ಕೂಡ ಒಂದು ಬೆಂಗಳೂರು ಕನೆಕ್ಟ್ ಆಗುತ್ತೆ, ಮತ್ತು ಈ ರೋಡ್ ಕೂಡ ಒಂದು ಬೆಂಗಳೂರು ಕನೆಕ್ಟ್ ಆಗುತ್ತೆ. ಈ ರೋಡ್ ಬಂದು ನಿಮಗೆ ನೆಲಮಂಗಲ ರೋಡ್ ಕನೆಕ್ಟ್ ಆಗುತ್ತೆ, ಈ ರೋಡ್ ಬಂದು ನಿಮಗೆ ತುಮಕೂರು ರೋಡ್ ಕನೆಕ್ಟ್ ಆಗುತ್ತೆ. ಸೊ ಹೀಗಿದೆ ನೋಡಿ ಇದು ಎಂಟ್ರೆನ್ಸ್. ಇದು ಮೇನ್ ಆಫೀಸ್. ಗುಬ್ಬಿ ಗೂಡು ಹೆಸರಿಗೆ ತಕ್ಕಂಗೆ ಪ್ಯಾರೆಟ್ಸ್ ಮೇಲೆ ಇಟ್ಟಿದ್ದಾರೆ ಗಿಣಿಗಳು. ಚೆನ್ನಾಗಿದೆ ಇದು ಅಷ್ಟೇ. ಪಾರಿ ಒಳಗಡೆ ಇಟ್ಟಿದ್ದಾರೆ, ಒಂದು ಆಚೆನೇ ನಿಂತಿದೆ. ಈ ಥರ ಒಂದು ಎಂಟ್ರೆನ್ಸ್ ಇದೆ ಈ ಕಡೆ ನೋಡಿ. ಮುಂಚೆ ಇಲ್ಲಿ ಎರಡೂ ಪ್ಲೇಸಲ್ಲಿ ಥರ ಡಾಮಿಟ್ರಿ ಥರ ಇತ್ತು, ಅದು ಚೇಂಜ್ ಮಾಡಿದ್ದಾರೆ. ಟೆಂಟ್ ಹೌಸ್ ಥರ ಇತ್ತು, ಚೇಂಜ್ ಮಾಡಿದ್ದಾರೆ. ಗಾರ್ಡನ್ ಏರಿಯಾ ಚೆನ್ನಾಗಿದೆ. ಈ ಥರ ಎಲ್ಲ ಒಂಥರ ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ದಾರೆ. ನೈಸ್ಲಿ ಡನ್ ಆ್ಯಕ್ಚುಲಿ. ಸೊ ಇಲ್ಲಿ ಈ ಥರ ಸೊ ಇಲ್ಲಿ ಮೇಲ್ಗಡೆ ಸುಮಾರಷ್ಟು ರೂಮ್ಗಳಿದ್ದಾವೆ. ಕಡೆ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಲ್ಲ ರೂಮ್ಸ್ ಇದೆ. ಮೇಲ್ಗಡೆ ಡಾಮಿಟ್ರಿಗಳಿದ್ದಾವೆ, ಕಪಲ್ ಹೌಸಸ್ ಇದ್ದಾವೆ, ಎಲ್ಲ ಇದ್ದಾವೆ. ಇಲ್ಲಿ ಸಿಟ್ಟಿಂಗ್ ಏರಿಯಾ, ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು ಇಲ್ಲಿ. ಸೊ ಹೈ ಟೀ ಸ್ನ್ಯಾಕ್ಸ್ ಏನಿದೆ ಇಲ್ಲಿ ಸರ್ವ್ ಮಾಡ್ತಾರೆ. ಪುಟ್ಟ ಸ್ಟೇಜ್ ಮಾಡಿದ್ದಾರೆ. ಕಾರ್ಪೊರೇಟ್ ಫಂಕ್ಷನ್ಸ್ ಅಥವಾ ಈವೆಂಟ್ಸ್ನೆಲ್ಲ ಆರ್ಗನೈಸ್ ಮಾಡ್ಬೋದು ಇಲ್ಲಿ. ಸೊ ಈ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಪ್ರೈಮರಿಲಿ ಎಲ್ಲ ಕಾಟೇಜಸ್ ಈಸಿ ಆಗುತ್ತೆ. ಕಾಟೇಜಸ್ ಇಲ್ಲಿ. ಗ್ರೀನ್ರಿ ಚೆನ್ನಾಗಿದೆ, ಲಾಟ್ ಆಫ್ ಗ್ರೀನ್ರಿ. ಥಿಂಕ್ ಆರ್ಕ್ನಟ್ ಅನ್ಸುತ್ತೆ ಇದು. ಮರಗಳು, ಗಿಡಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಹೋಗೋಣ ಬೇಡ, ಈ ಕಡೆಯಿಂದ ಹೋದರೆ ನಿಮಗೆ ಚೆನ್ನಾಗಿ ವ್ಯೂ ಸಿಗುತ್ತೆ.
ಸೊ ಇದೊಂದು ರೈನ್ ಡ್ಯಾನ್ಸ್ ಮಾಡಿದ್ದಾರೆ. ಐ ಥಿಂಕ್ ದಿನಕ್ಕೆ ಟ್ರೈಸ್ ಆರ್ ಥ್ರೈಸ್ ಇರುತ್ತೆ ರೈನ್ ಡ್ಯಾನ್ಸ್. ಟೈಮಿಂಗ್ಸ್ ಇದೆ, ನೋಡ್ಕೋಬೋದು. ಜಿಪ್ ಲೈನ್ ಇದೆ ಮೇಲೆ, ಜನ ಜಿಪ್ ಲೈನ್ ಮಾಡಿದ್ರೆ ನೋಡಿ. ರಿಲ್ಯಾಕ್ಸಿಂಗಿಗೆ ಬರ್ಬೋದು, ಚೆನ್ನಾಗಿರುತ್ತೆ. ಒನ್ ಡೇ ಔಟಿಂಗ್. ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಕ್ಲೈಂಬಿಂಗ್ ಮಾಡ್ಬೋದು. ಸ್ಪೇಷಿಯಸ್ ಆಗಿದೆ, ಗ್ರೀನ್ರಿ ಫುಲ್. ವೆಬ್ಸೈಟಲ್ಲಿ ನೋಡ್ಬೋದು, ಇದನ್ನೆಲ್ಲ ಹಾಕಿರ್ತಾರೆ ಮೋಸ್ಟ್ಲಿ. Climbing. ಅದರಿಂದ ಸ್ವಲ್ಪ ರಶ್ ಇದೆ ಇರುತ್ತೆ. ಹಿಂದೆ ಹುಷಾರು, ಪೂರ್ಣಿಮಾ ತಲೆ ಕುಡಿಸ್ಕೊಂಡು. ಫ್ರೆಶ್ ವಾಟರ್ ಸ್ವಿಮ್ಮಿಂಗ್ ಪೂಲ್. ಇಂಡೋರ್ ಪ್ಲೇಸ್ ಕೂಡ ಇದೆ ಗೇಮ್ಸ್ ಆಡೋಕ್ಕೆ. TT, carom, lots of space. ಸೊ ಬೇಸಿಕಲಿ ಡೇ ಔಟಿಂಗ್ ಖಂಡಿತ ಬರ್ಬೋದು ಇಲ್ಲಿ. ಸೊ ಇದು ಗುಬ್ಬಿಗೂಡು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಬರಲಿಕ್ಕೆ ಮತ್ತು ಇಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಹೆಲ್ಪ್ ಆಗುತ್ತೆ. ಸರ್ ನಮ್ಮದು ಗುಬ್ಬಿಗೂಡು ರೆಸಾರ್ಟ್ ಓಪನ್ ಆಗಿ 12 ವರ್ಷ ಆಯ್ತು ಇವತ್ತಿಗೆ. ಸೊ ಆಲ್ಮೋಸ್ಟು ನಮ್ಮದು ಬಂದ್ಬಿಟ್ಟು ಹೆಂಗೆ ಅಂದರೆ ಇದು ಪ್ಯಾಷನಲ್ಲಿ ಮಾಡಿರೋದು ನಮ್ಮ ಬಾಸು. ಸೊ ಪ್ಯಾಷನಲ್ಲಿ ಬರ್ತಾ 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 ಅದನ್ನೀಗ ಕಮರ್ಷಿಯಲ್ ಕನ್ವರ್ಟ್ ಆಗಿದೆ. ನಮ್ಮದು ರೆಸಾರ್ಟು ನಡೆಸೋದು ಈಸಿ ಅನ್ನೋದಕ್ಕಿಂತ ಮೇಜರಾಗಿ ನಾವು ವೆಜ್ ರೆಸಾರ್ಟ್ ನಡೆಯೋದು ಸ್ವಲ್ಪ ತುಂಬ ಕಷ್ಟ. ನಾವು ಪ್ಯೂರ್ ಹೈಜೀನಾಗಿ ಮತ್ತು ಪ್ಯೂರ್ ಮೇಂಟೆನೆನ್ಸು ಕ್ಲೀನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅದರಲ್ಲೂ ನಾವು ಪ್ಯೂರ್ ವೆಜ್ ಕೊಡೋದ್ರಿಂದ ನಮಗೆ ಲಿಮಿಟೆಡ್ ಗೆಸ್ಟ್ ಆದ್ರೂ ಸ್ಟ್ಯಾಂಡರ್ಡ್ ಗೆಸ್ಟ್ ಆದ್ರೂ ಪ್ಯೂರ್ ವೆಜ್ಜಿಗೆ ಆದ್ಯತೆ ಜಾಸ್ತಿ ಕೊಡ್ತೀವಿ ನಾವು.
ಇಲ್ಲಿ ಗುಬ್ಬಿ ಗೂಡು ಅಂತ ಹೆಸರಿಡೋದಕ್ಕೆ ಅದು ಗುಬ್ಬಿ ನಮ್ಮ ಬಾಸ್ ಅವ್ರದ್ದು ನೇಟಿವ್ ಪ್ಲೇಸು. ಓಕೆ. ಹಾಗಾಗಿ ಅವರು ಗುಬ್ಬಿ ಮತ್ತೆ ಗೂಡು ಅಂತ ಕಟ್ಕೊಂಡಿರೋದು ಸಣ್ಣದಾಗಿರಲಿ ಅಂತ ನೆಕ್ಸ್ಟ್ ಥರ ಮಾಡ್ಕೊಂಡಿದ್ದು. ಅದು ಮುಂಚೆ ಎಲ್ಲ ಇದು ಹಟ್ ಟೈಪ್ ಇದ್ದಿದ್ದು. ಅದನ್ನೀಗ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡಿಕೊಂಡು ಈಗ ನಾವು ಕಮರ್ಷಿಯಲ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಇಲ್ಲಿಗೆ ಯಾವ ಮಂಡೇ ಟು ಸಂಡೇ ತೆಗೆದಿರುತ್ತಾ? ಇಲ್ಲ, ಆಲ್ ಡೇಸ್ 365 ಡೇಸ್ ಇರುತ್ತೆ. ಆಲ್ಮೋಸ್ಟ್ ಡೆಸ್ಟಿನೇಷನ್ ವೆಡ್ಡಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಗೇನ್ ಸ್ಯಾಟರ್ಡೇ ಸಂಡೇ ವೀಕೆಂಡ್ಸ್ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರುತ್ತೆ. ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಕಡಿಮೆ ಇರುತ್ತೆ ಕ್ರೌಡ್ಸ್. ಬಟ್ ಆದರೂ ಬಿಸ್ನೆಸ್ ಗೋಯಿಂಗ್ ಚೆನ್ನಾಗಿ. ಸೊ ಮಕ್ಕಳಿಗೆ, ಅಡಲ್ಟ್ಸ್ಗೆ ಮತ್ತು ಓಲ್ಡ್ ಏಜ್ಗೆ ಎಲ್ಲರಿಗೂ ಮೇಜರ್ಲಿ ನಮಗೆ ಬರೋದೇ ಫ್ಯಾಮಿಲಿ ಓರಿಯೆಂಟೆಡ್ಗೆ ಎಷ್ಟೇ ಜಾಸ್ತಿ. ವಯಸ್ಸಾದವರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು. ಯಾಕಂದರೆ ಬಂದರೆ ಪೀಸ್ಫುಲ್ ಮೈಂಡ್ ಇರಬೇಕು, ಗ್ರೀನ್ರಿ ಇರಬೇಕು. ನಮ್ಮದು ಪಕ್ಷಿ ಆಗಿರ್ಬೋದು, ನೀವು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಕ್ಲೀನ್ನೆಸ್ ಆಗಿರ್ಬೋದು, ಹೈಜೀನ್ ಆಗಿರ್ಬೋದು, ನೀವೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಅಂತೇಳಿ. ಆ ಥರ ಮೇಂಟೆನೆನ್ಸ್ ಮಾಡೋದು ನಮ್ಮ ಬಾಸಿಗೆ ಮೇಜರ್ ಏನಪ್ಪ ಅಂದರೆ ಫೋಕಸ್ ಅವ್ರು ಮಾಡೋದು ಏನಪ್ಪ ಅಂದರೆ ಮೇಜರ್ ಗೆಸ್ಟ್ ಇರಲಿ ಬಿಡಲಿ ಸೆಕೆಂಡ್ ಆಪ್ಷನ್ನು, ಬಟ್ ಹೈಜೀನು, ಕ್ಲೀನ್ಲಿನೆಸ್ಸು, ಬಂದಿರೋ ಗೆಸ್ಟಿಗೆ ಕಂಪ್ಲೇಂಟ್ ಇಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಮೇಜಾರಿಟಿ. ಸೊ ಈ ಸ್ಟೇ ಆಪ್ಷನ್ಸ್ ಏನೇನಿದ್ದಾವೆ? ಸ್ಟೇ ಆಪ್ಷನ್ ನಮಗೆ ಬಂದುಬಿಟ್ಟು ಒಂದು ಡಾರ್ಮೆಟ್ರೀಸ್ ಬರುತ್ತೆ, ಮಿನಿ ಡಾರ್ಮೆಟ್ರೀಸ್ ಬರುತ್ತೆ, ಡಿಲಕ್ಸ್ ರೂಮ್ಸ್ ಬರುತ್ತೆ, ಟೆಂಟ್ ರೂಮ್ಸ್ ಅಂತ ಬರುತ್ತೆ. ಓಕೆ. ಸೊ ಎಲ್ಲ ವೆರೈಟಿ ಇದೆ. ಇನ್ನೂ ಒಂದು ಸ್ವಲ್ಪ ವೆರೈಟಿ ರೂಮ್ಸು ಓಪನ್ ಮಾಡಬೇಕಂತ ಪ್ಲ್ಯಾನ್ ಇದೆ ನೆಕ್ಸ್ಟ್. ಓಕೆ. ಸೊ ಇವಾಗ ಬುಕ್ಕಿಂಗ್ ಬಂದು ಏನಾದರೂ ವೆಲ್ ಅಡ್ವಾನ್ಸ್ ಮಾಡಬೇಕಾ? ಅದು 100% ಡೈರೆಕ್ಟ್ ವಾಕಿಂಗ್ ಇಂಟರ್ವ್ಯೂ ಇರೋದಿಲ್ಲ. ಓಕೆ. ಬುಕ್ಕಿಂಗ್ ಕನ್ಫರ್ಮೇಷನ್ ಮಾಡಿಕೊಂಡು ಅಡ್ವಾನ್ಸ್ ಕನ್ಫರ್ಮ್ ಮಾಡಿಕೊಂಡೇ ಬರಬೇಕು. ಸೊ ಎಷ್ಟು ರೂಮ್ಸ್ ಇದ್ದಾವೆ ಇಲ್ಲಿ? ಈಗ ನಮ್ಮ ಹತ್ರ ಅಟ್ ಪ್ರೆಸೆಂಟು 20 ರೂಮ್ಸ್ ಇದೆ, ಡಿಲಕ್ಸ್ ರೂಮ್ಸ್ ಇದೆ. ಅದು ಬಿಟ್ಟು ಮಿನಿ ಡಾರ್ಮೆಟ್ರೀಸ್ 2 ಬರುತ್ತೆ, 6 ಬಿಗ್ ಡಾರ್ಮೆಟ್ರೀಸ್ ಅಂತ ಬರುತ್ತೆ. ಓಕೆ. ಬಟ್ ಈ ಕಡೆ 2 ಡಾರ್ಮೆಟ್ರಿ ಇತ್ತಲ್ಲ, ಅದನ್ನ ತೆಗೆದುಬಿಟ್ಟು ಈಗೆಲ್ಲ ತೆಗೆದುಬಿಟ್ಟು ಆ ಕಡೆ ಮಾಡಿ. 2 ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಒಂದು ಡೇ ಔಟ್ ಗೆಸ್ಟಿಗೆ ಅಂತೇಳಿ, ಒಂದು ನೈಟ್ ಔಟ್ ಗೆಸ್ಟಿಗೆ ಅಂತಾನೆ ಸಪ್ರೇಟ್ ಆಗಿರಲಿ ಅಂತ 2 ಸ್ವಿಮ್ಮಿಂಗ್ ಪೂಲ್ ಸಪ್ರೇಟ್ ಇದೆ. ಓಕೆ. ಸೊ ಇಲ್ಲಿ ಮಂಡೇ ಟು ಫ್ರೈಡೇ ಮೆನ್ಯೂಗಳು ಚೇಂಜ್ ಆಗುತ್ತೆ. ಸಂಡೇ ಡೈಲಿ ಮೆನು ಚೇಂಜಸ್ ಇರುತ್ತೆ. 100% ಮೆನು ಚೇಂಜಸ್ ಇರುತ್ತೆ. ನಿನ್ನೆ ತಿಂದವ್ರಿಗೆ ಇವತ್ತು ಸಿಗಲ್ಲ, ಇವತ್ತಿದ್ದವ್ರಿಗೆ ನಾಳೆ ಇರೋದಿಲ್ಲ. ಬಟ್ ವಯಸ್ಸಾದವರಿಗೂ ಬಂದವರಿಗೆ ಖಾರ ಇರಬಾರ್ದು, ಲೆಸ್ ಸ್ಪೈಸಿ, ಲೆಸ್ ಮಸಾಲೆ, ಆಮೇಲೆ ಟೇಸ್ಟಿ ಫುಡ್ ಇರಬೇಕು ಅಂತ. ನೀವು ತಿಂದಿರಲ್ಲ, ನಿಮಗೆ ಅನಿಸ್ತು ಇವತ್ತಿನ ತುಂಬ ಚೆನ್ನಾಗಿದೆ. ನಾನು ಇದು 3ನೇ ಸಲ ಬರ್ತಾ ಇರೋದು ಇಲ್ಲಿ ರೆಸಾರ್ಟ್ಗೆ. ಆ್ಯಂಡ್ ಒಂದು ಅನುಕೂಲ ಏನಂತಂದರೆ, ಒಂದು ಬೆಂಗಳೂರಿಂದ ತುಂಬ ಹತ್ತಿರ ಇದೆ. ಆ್ಯಂಡ್ ಈ ಕಡೆಯಿಂದ ಬರೋದಕ್ಕೆ 2 ದಾರಿ ಇದೆ. ಯಾವ ಕಡೆ ದಾರಿ ಇದೆ? ಇಲ್ಲ, ನೀವು ಬೆಸ್ಟ್ ಆಪ್ಷನ್ ಅಂತಂದರೆ ತುಮಕೂರು ಟು ಬೆಂಗಳೂರು ಒಂದೇ ರೋಡು. ನಿಮಗೆ ಆಫ್ಟರ್ ಟೋಲು ಪೆಟ್ರೋಲ್ ಬಂಕಿಂದ ಲೆಫ್ಟ್ ಒಂದೇ ರೋಡು 3.5 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ ನಮ್ಮದು. ಓಕೆ. ಸೊ ಗೂಗಲ್ ಮ್ಯಾಪ್ ಏನು ತೋರಿಸಿದೆ, ಒಂದೊಂದು ಸತಿ ನಿಮಗೆ ಕುಣಿಗಲ್ ಬೈಪಾಸ್ ಇದೆ. ದಿಸ್ ಇಸ್ ದ ಬೆಸ್ಟ್ ರೂಟ್. ಓಕೆ. ಆಮೇಲೆ ಇಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗಿಗೆ ಅಥವಾ ಯಾವುದಾದ್ರು ಬರ್ತ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಎಲ್ಲ ಬೇಕಾದ್ರೆ ಆರ್ಗನೈಸ್ ಮಾಡ್ಬೋದು ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೇ ಔಟ್ ಕಳೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ, ಬರೋರು ಅದನ್ನು ಯೂಸ್ ಮಾಡ್ಬೋದು. ಲೊಕೇಶನ್ ತುಂಬ ಚೆನ್ನಾಗಿದೆ, ತುಂಬ ದೂರ ಇಲ್ಲ ಬೆಂಗಳೂರಿಂದ. ಒಂದು 45 ಕಿಲೋಮೀಟರ್ಸ್, ಅರೌಂಡ್ 1.5 ಅವರ್. ನೆಲಮಂಗಲ ತುಮಕೂರು ರೋಡಿಗೆ ಬಂದರೆ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಸುಮಾರು ವರ್ಷದಿಂದ ಇದೆ ಇದು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ವೆರಿ ವೆಲ್ ಆರ್ಗನೈಸ್ಡ್. ಆ್ಯಂಡ್ 2 ಥರ ಪ್ಯಾಕೇಜ್ ಇದೆ ಅವ್ರದ್ದು. ಒಂದು ಫುಲ್ ಡೇ ಔಟಿಂಗ್ ಪ್ಯಾಕೇಜ್ ವಿಚ್ ಇನ್ಕ್ಲೂಡ್ಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ಜಸ್ಟ್ ಲಂಚ್ ಔಟಿಂಗ್ ವಿಚ್ ಇನ್ಕ್ಲೂಡ್ಸ್ ಲಂಚ್ ಆ್ಯಂಡ್ ಹೈ ಟೀ ಆ್ಯಂಡ್ ಸ್ನ್ಯಾಕ್ಸ್. ಅದೇ ಥರ ಡಿನ್ನರ್ ಕೂಡ ಪ್ಯಾಕೇಜ್ ಇದೆ. ಸೊ ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬರೋರು ಸ್ಟೇ ಮಾಡಬೇಕು ಅಂತಿರೋರು ನೋಡಿ, ಈ ಥರ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ವೆಬ್ಸೈಟು ಇದೆ, ಡೀಟೇಲ್ಸು ಇದೆ. ನಾನು ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೊಕೇಶನ್ ಡೀಟೇಲ್ಸು ಅಪ್ಡೇಟ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಒಂದು ಪುಟ್ಟ ವಿಡಿಯೋ, ಒಂದು ಪುಟ್ಟ ರಿಫ್ರೆಶ್ಮೆಂಟ್ ಫಾರ್ ಟುಡೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಎಕ್ಸ್ಪ್ಲೋರೇಷನ್ ಒಂದಿಗೆ. ಟಾಟಾ, ಬಾಯ್ ಬಾಯ್.